ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಬನ್ನಿ ಹೋಗೋಣ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಪ್ಲೇಟ್ ತಗೋಬೇಕು. ಇಲ್ಲಿ ಏನೋ ಕ್ಯೂನಾಕ್ಸ್ ಅಂತ ಒಂದು ಕಂಪನಿ ಇದೆ, ಅವ್ರದ್ದು ಏನೋ ಅವಾರ್ಡ್ ಫಂಕ್ಷನ್ ಅನ್ಕೋತೀನಿ. ಇವನ್ ಫೇಸ್ ತೋರ್ಸಂಗಿಲ್ಲ ಅಂತ ಹೇಳ್ಬಿಟ್ಟು ಅವನು ಇವತ್ತು, ಅದಕ್ಕೆ ನಿಮ್ಗೆ ತೋರ್ಸಲ್ಲ ನಾನು. ಮುಖ ನೋಡ್ಕೊಬಿಡಿ, ನಾವೆಲ್ಲ ತೋರಿಸ್ಬಿಡಿ ಕ್ಯಾಮ್ರಾಮನ್. Hi Annie. Hi. ಸೊ ಈ ವ್ಲಾಗ್ ಇಲ್ಲಿ ಮುಗೀತು. ಸೊ ಇವಾಗೇನು ಕ್ಲಿಪ್ ನೋಡಿದ್ರೆ ಅದು ಆಫೀಸಲ್ಲಿ ಒಂದು ಡೇರ್ ಕೊಟ್ಟಿದ್ರು, ಅದಕ್ಕೆ ಮಾಡಿದ್ದೆ. ಡೇರ್ ಅಂದರೆ ವ್ಲಾಗ್ ಮಾಡಂತ ಹೇಳ್ಬಿಟ್ಟಿದ್ರ, ಸೊ ಅದಕ್ಕೆ ಅದು ಮಾಡಿದ್ದೆ. ಸೊ ಅದಕ್ಕೆ ಆ ಕ್ಲಿಪ್ನಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಬನ್ನಿ ಇವಾಗ ಊಟಕ್ಕೆ ಹೋಗೋಣ. ಫಸ್ಟ್ ಚಪಾತಿ ತಿನ್ನೋಣ. ಸೊ ಊಟ ಎಲ್ಲ ಮಾಡ್ಕೊಂಡು ಬಂದಾಯಿತು. ಸೊ ಅವರು ಬರ್ತಾ ಇದ್ದಾರೆ ಇಬ್ಬರು. ಸೊ ನಾನು ಊಟ ಮಾಡ್ಕೊಂಡು ಬಂದೆ. ಇವತ್ತು ವ್ಲಾಗು ನಾನು ಮಾಡೇ ಇಲ್ಲ. ಸೊ ಏನೋ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಅಲ್ಲಿಂದ ಆಫೀಸಲ್ಲಿ ಒಂದು ಕ್ಲಿಪ್ಸ್, ಅದು ಬಿಟ್ಟರೆ ಏನಿಲ್ಲ. ಸೊ ನಾನು ಈ ವ್ಲಾಗಲ್ಲಿ ನಿಮಗೆ ವ್ಲಾಗ್ ಅಂದರೆ ಏನಂತ ಎಕ್ಸ್ಪ್ಲೈನ್ ಮಾಡೋಣ ಅಂತಿದ್ದೀನಿ. ವ್ಲಾಗ್ ಅಂದರೆ ಏನಂತ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ, ನಾಟ್ ಇನ್ ಅಂದರೆ ನಿಮಗೆ ಇವಾಗ ಗೂಗಲೆಲ್ಲ ಹೊಡೆದ್ರೆ ಹೆಂಗೆ ಬರುತ್ತಲ್ಲ, ಸೊ ಆ ಥರನ ಹೇಳ್ತಿಲ್ಲ. ನನ್ನ ಪಾಯಿಂಟ್ ಆಫ್ ವ್ಯೂ ಮತ್ತು ಹೆಂಗೆ ವ್ಲಾಗ್ ಮಾಡಬೇಕು ಅಂತ. ನಂದು ರೀಸೆಂಟ್ ವ್ಲಾಗ್ಸ್ ಅಂತೂ ನಾನು ಆ ಥರ ಯಾವುದು ಯೂಸ್ ಮಾಡ್ತಾಯಿಲ್ಲ, ಅಂದರೆ ಯಾವ ಥರ ವ್ಲಾಗ್ ಮಾಡಬೇಕು ಅಂತ ನಾನು ಮಾಡ್ತಾಯಿಲ್ಲ. ಸೊ ವ್ಲಾಗ್ ಮಾಡೋದು ಮೇನ್ ಅಂದರೆ ನೀವು ಎಫೆಕ್ಟಿವ್ ಆಗಿ ಮಾತಾಡಬೇಕು. ಸುಮ್ಮನೆ ವೀಡಿಯೋ ಹಿಂಗೆ ಮಾಡ್ಕೊಂಡು ಏನೋ ಹೇಳಿದ್ರು ಅದೆಲ್ಲ ವ್ಲಾಗಲ್ಲಿ ಆ್ಯಕ್ಚುಲಿ ಅದು ನಡೆಯುತ್ತೆ. ಸೊ ವ್ಲಾಗಲ್ಲಿ ಟೈಪ್ಸು ಬರುತ್ತೆ. ನಾನು ಮಾಡ್ತಾ ಇರೋದು ಡೈಲಿ ಲೈಫ್ ವ್ಲಾಗ್ ಅಂತ. ಸೊ ಡೈಲಿ ರೊಟೀನಲ್ಲಿ ಏನೆಲ್ಲ ಆಗುತ್ತೆ, ಸೊ ಅದನ್ನೆಲ್ಲ ನಾನು ತೋರಿಸ್ತಾ ಇದ್ದೀನಿ. ಇನ್ನು ಕೆಲವೊಬ್ಬರು ಯಾವ ಥರ ಮಾಡ್ತಾರೆ, ಒಂದು ಸ್ಪೆಸಿಫಿಕ್ ಟಾಪಿಕ್ ಇಟ್ಕೊಂಡು ಅದ್ರ ಮೇಲೆ ವ್ಲಾಗ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಏನೋ ಒಂದು ಕಾರ್ ಡೆಲಿವರಿ ತೊಗೊಳ್ಳೋದು, ಇಲ್ಲ ಹೊಸ ಐಫೋನ್ ತೊಗೊಳ್ಳೋದು. ಸೊ ಕಂಪ್ಲೀಟ್ ವ್ಲಾಗ್ ಅದೇ ಇರುತ್ತೆ. ಮನೆಯಿಂದ ಹೊರಡ್ತಾರೆ, ಗಾಡಿ ತೊಗೊಳ್ತಾರೆ, ಬರ್ತಾರೆ. ಸೊ ಆ ಥರ ಡೆಲಿವರಿ ತೊಗೊಳ್ಳೋದು. ಐಫೋನು ಅದೇ ಥರ ಅನ್ಬಾಕ್ಸ್ ರಿವ್ಯೂ ಎಲ್ಲ ಮಾಡಿ, ಅಂದರೆ ರಿವ್ಯೂ ನಿಮ್ಗೆ ಒಂದು ಒಪಿನಿಯನ್ ಹೇಳ್ತಾರೆ ಹೆಂಗಿರುತ್ತೆ ಅಂತ. ಸೊ ಡೈಲಿ ಲೈಫ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಹೆಂಗಂದರೆ ಬೆಳಿಗ್ಗೆ ಎದ್ದಲ್ಲಿಂದ ಸಂಜೆ ಮಲಗೋವರೆಗೂ ಏನೆಲ್ಲ ಆಗುತ್ತೆ, ಸೊ ಆಲ್ಮೋಸ್ಟ್ ಅದರಲ್ಲಿ ತೋರಿಸಿರ್ತೀವಿ ನಾವು. ಸೊ ಇನ್ನೊಂದು ವ್ಯೂ ಏನಂದರೆ, ಫೋನ್ ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡೋರಿಗೆ ನಾನೊಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ಸೊ ತುಂಬ ಜನರು ಸೆಲ್ಫಿ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಾರೆ. ಸೊ ನಿಮಗೆ ಇನ್ನೊಂದು ವ್ಯೂವರ್ ತೋರಿಸ್ತಾ ಇರ್ತೀನಿ ನೋಡ್ಕೊಳ್ಳಿ. ಸೆಲ್ಫಿ ಕ್ಯಾಮ್ರಾದಲ್ಲಿ ಉಲ್ಟಾ ಇಟ್ಕೊಂಡು ವೀಡಿಯೋ ಮಾಡ್ತಾರೆ. ಸೊ ಆ ಥರ ವೀಡಿಯೋ ಮಾಡಿದ್ರೆ ಕ್ಲಾರಿಟಿ ಫುಲ್ ಡೌನ್ ಆಗುತ್ತೆ. ಸೊ ನೀವು ಬೆಟರ್ ಬ್ಯಾಕ್ ಕ್ಯಾಮರಾ, ಸೊ ನಾನು ಇವಾಗ ಇಟ್ಕೊಂಡಿದ್ದೀನಿ ನೋಡಿ, ನಿಮ್ಗೆ ಅಲ್ಲಿ ನೆಕ್ಸ್ಟ್ POV ಇಂದ ಕಾಣ್ತಾ ಇರುತ್ತೆ. ಸೊ ಅದರಿಂದ ಆ ಥರ ನೀವು ಮಾಡಿದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಇವಾಗ ಸೆಲ್ಫಿ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡಿದ್ರೆ ಕ್ವಾಲಿಟಿ ಡೌನ್ ಆಗುತ್ತೆ. ಸೊ ಬೆಟರ್ ಯೂಸ್ ಬ್ಯಾಕ್ ಕ್ಯಾಮರಾ. ಸೊ ನನ್ನ ಪ್ರಕಾರ ಬೆಸ್ಟ್ ವ್ಲಾಗ್ ಹೆಂಗೆ ಮಾಡೋದು ಅಂದರೆ, ಸೊ ಆ ವ್ಲಾಗಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರ್ಬೇಕಂದ್ರೆ, ಒಂದು ಕಾಮಿಡಿ ಟೈಪು ಇರಬೇಕು, ಒಂದು ಸಾಂಗ್, ಮತ್ತು ಅಲ್ಲಿಂದ ನಮ್ಮ ಡೈಲಿ ಲೈಫ್ ಹೆಂಗಿರುತ್ತೆ ಅದು ಇರಬೇಕು. ಸೊ ಓವರಾಲ್ ಮೂವಿಯಲ್ಲಿ ನೀವು ನೋಡಿರೋದಾದರೆ ಏನೆಲ್ಲ ಇರುತ್ತೆ, ಸೊ ಆ ಥರ ಮೂವಿ ಥರ ನಮ್ಮ ವ್ಲಾಗ್ ಮಾಡಿದ್ರೆ ತುಂಬ ಚೆನ್ನಾಗಿ ವ್ಲಾಗ್ ಬರುತ್ತೆ. ಮತ್ತು ಮೂವಿಯಲ್ಲಿ ಏನಂದರೆ ಇದು ಸ್ಯಾಡ್ ಆಗಿರ್ತಾರೆ, ಹ್ಯಾಪಿಯಾಗಿರ್ತಾರೆ. ಅಂದರೆ ಸ್ಯಾಡ್ ಮೂಮೆಂಟ್ಸು ಬರುತ್ತೆ, ಹ್ಯಾಪಿ ಮೂಮೆಂಟ್ಸು ಬರುತ್ತೆ. ಬಟ್ ಡೈಲಿ ವ್ಲಾಗ್ಸ್ನಲ್ಲಿ ಡೈಲಿ ಸ್ಯಾಡ್ ಮೂಮೆಂಟ್ಸ್ ಎಲ್ಲ ತೋರಿಸ್ತಾರಲ್ಲ. ಹ್ಯಾಪಿ ಮೂಮೆಂಟ್ಸ್ ಅಂದರೆ ನಾವು ನಗಾಡ್ತಾ ಇದ್ದರೆ, ಸೊ ಅದೇ ಹ್ಯಾಪಿ ಮೂಮೆಂಟ್ಸ್. ಒಂದು ಮೂವಿಯಲ್ಲಿ ಹೆಂಗಿರುತ್ತೆ ಅಷ್ಟನ್ನು ನೀವು ಅಬ್ಸರ್ವ್ ಮಾಡಿದ್ರೆ, ಸೊ ಅಷ್ಟನ್ನೆಲ್ಲ ನೀವು ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಮ ವ್ಲಾಗ್ ಚೆನ್ನಾಗಿ ಬಂದೇ ಬರುತ್ತೆ. ಏನೋ ಆಯ್ತಾ ಇದೆ. ಸೊ ವೇಟ್ ಅ ಮಿನಿಟ್. ಸೊ ಇದು ನನ್ನ POV ಅಷ್ಟೇ, ನಂದು ಎಕ್ಸ್ಪೀರಿಯನ್ಸ್ ಮತ್ತು ನಾನು ಕೊಡೋ ಒಂದು ಸಜೆಷನ್ ಅಷ್ಟೇ ನಿಮಗೆ, ಈ ಥರ ಮಾಡ್ಬೋದು ಅಂತ. ಬಟ್ ನಾನು ಇದೇ ಥರ ಮಾಡಿ ಅಂತ ಅಂತೂ ನಿಮಗೆ ಹೇಳ್ತಾ ಇಲ್ಲ. ಮತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು 2 years ಬ್ಯಾಕು. ಸೊ ಆವಾಗ ನಾನು ಏನು ವ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ಲ, ಆವಾಗ ನಾನು ಅಂದ್ಕೊಂಡಿದ್ದೇನೆಂದರೆ ಜಸ್ಟ್ ವ್ಲಾಗ್ ಮಾಡಿ ಅನ್ಕೊಳ್ತೀನಿ. ಸೊ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡೋಣ, ಯೂಟ್ಯೂಬಿಂದ ದುಡ್ಡು ಬರುತ್ತೆ. ಸೊ ಆ ಥರ ರೀಸನ್ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿತ್ತು. ಬಟ್ ನಾನೊಂದು 15-20 ವೀಡಿಯೋಸ್ ಅಪ್ಲೋಡ್ ಮಾಡಿದ್ಮೇಲೆ ಅಪ್ಲೋಡ್ ಮಾಡೋದು ಬಿಟ್ಟೆ. ಅಲ್ಲಿಂದ ನಾನು 1 year ಐ ಥಿಂಕ್, ಸೊ ಕನ್ಫರ್ಮೇಷನ್ ಇಲ್ಲ, 1 year ಆದಮೇಲೆ ನಾನು ಮತ್ತೆ ಆ ಚಾನಲ್ ನೋಡಿದೆ. ಆ ವೀಡಿಯೋಸ್ ಎಲ್ಲ ಅಲ್ಲಿತ್ತು, ಬಟ್ ನಾನು ವೀಡಿಯೋ ರೆಗ್ಯುಲರಾಗಿ ಯಾವುದೂ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಆಫ್ಟರ್ 1 years ನಾನು ಆ ವ್ಲಾಗ್ಸ್ನೆಲ್ಲ ನೋಡಿದೆ. ಸೊ ಆ ವ್ಲಾಗ್ಸ್ ತುಂಬ ಡಿಫ್ರೆಂಟ್. ನನಗೇನೋ ಒಂಥರ ಫೀಲಿಂಗ್ ಅಂದರೆ ನನ್ನ ಮೆಮೊರಿ ಎಲ್ಲ ಅಲ್ಲಿ ಸೇವ್ ಆಗಿತ್ತು ವೀಡಿಯೋ ಟೈಪಲ್ಲಿ. ಸೊ ಅದಕ್ಕೆ ನಾನು
ಮತ್ತೆ ಅಂದ್ಕೊಂಡೆ ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡೋಣ, ಬಟ್ ಕಂಟಿನ್ಯೂ 365 ಡೇಸ್ ಚಾಲೆಂಜ್ ತಗೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿ. ಸೊ ಇವಾಗ ಡೇ 80+ ಏನೋ ಆಗಿದೆ, ಅದು ಎಕ್ಸಾಕ್ಟ್ ಗೊತ್ತಿಲ್ಲ. ಸೊ ಇವಾಗ 80+ ಡೇಸ್ ಓಡ್ತಾ ಇದೆ. ಸೊ ಇವಾಗ ನಾನು 365 ಡೇಸ್ ಮಾಡೋಣ ಅಂತಲೇ ಇದ್ದೀನಿ. ಸೊ ಯಾಕೆ ಗೊತ್ತಾ ರೀಸನ್, ನಾನು ಇವಾಗ ಅಂತೂ ನನ್ನ ತಲೆಯಲ್ಲಿ ಅದಿಲ್ಲ, ಏನಂತ ದುಡ್ಡು ಬರುತ್ತೆ ಆ ಥರ ನನಗೆ ನಿಜ ಇಲ್ಲ. ಜಸ್ಟ್ ನನಗೆ ನಂದು ಮೆಮೊರೀಸ್ನ ಸೇವ್ ಮಾಡಬೇಕಂತ ಮಾಡ್ತಾ ಇದ್ದೀನಿ. ಇವಾಗ 80 ವ್ಲಾಗ್ಸು, ಅದ್ರ ಜೊತೆ ಹಳೆ ವ್ಲಾಗ್ಸು ಇದೆ. ಸೊ ಟೋಟಲ್ 100+ ವೀಡಿಯೋಸ್ ನನ್ನ ಚಾನಲಲ್ಲಿ, ಈ ಚಾನಲಲ್ಲಿ ಇದೆ. ಬಟ್ ಇದೊಂದೇ ನನ್ನ ಚಾನಲ್ ಎಲ್ಲ, ಎಲ್ಲದನ್ನ ಹೇಳಕ್ಕೆ ಇಷ್ಟಪಡಲ್ಲ. ಸೊ ನೋಡೋಣ, ಇದು ಮಾಡದಿರೋ ರೀಸನ್ ಅಷ್ಟೇ ಗುರು. ನಾನು ಏನಂದರೆ ನನ್ನ ಮೆಮೊರಿ ಸೇವ್ ಮಾಡಿಕೊಂಡು ಫ್ಯೂಚರಲ್ಲಿ ನೋಡ್ಬೇಕಂತ. ಫ್ಯೂಚರಲ್ಲಿ ಯೂಟ್ಯೂಬ್ ಇರುತ್ತಾ ಅಂತ ನೀವು ಹೇಳಿದ್ರೆ ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ. ಬಟ್ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಸಾರಿ, ಆ ವೀಡಿಯೋಸ್ನೆಲ್ಲ ನಾನು ಸೇವ್ ಮಾಡಿ, ಸೊ ಒಂದು ಪೆನ್ ಡ್ರೈವ್ ಆ ಥರ ಯಾವುದರಲ್ಲಿ ಸೇವ್ ಮಾಡ್ಕೋತೀನಿ. ಮತ್ತು ಒಂದು 5-6 ಇಯರ್ಸ್ ಆದಮೇಲೆ ಅಥವಾ 10 ಇಯರ್ಸ್ ಆದಮೇಲೆ ನನ್ನ ಹತ್ರ ಮೆಮೊರಿ ಇರುತ್ತೆ, ನಾನು 10 ಇಯರ್ ಬ್ಯಾಕ್ ಹೆಂಗಿದ್ದೆ, ಸೊ ಲೈಫ್ ಸ್ಟೈಲು ಎಲ್ಲನೂ ನಾವು ನೋಡ್ಬೋದು. ಬೇಕಾದ್ರೆ ನೀವು ಸ್ಟಾರ್ಟ್ ಮಾಡಿ, ನಾಟ್ ಫಾರ್ ಜಸ್ಟ್ ಯೂಟ್ಯೂಬ್ ಮನಿ. ನೀವು ಯಾಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂದರೆ ಮೆಮೊರೀಸ್ನ ಸೇವ್ ಮಾಡೋಕ್ಕಷ್ಟೇ ನಾನು ಹೇಳ್ತಿದ್ದೀನಿ. ಸೊ ನಂದು ಮೇಯ್ನ್ ಇವಾಗ ರೀಸನ್ ಅಂತೂ ಅದೇ ಇರೋದು. ಸೊ ಅದೇ ವ್ಲಾಗ್ನ ಹೆಂಗೆ ಮಾಡೋದು ಅಂತ ಹೇಳ್ತಾ ಹೋಗ್ತಾ ಏನಲ್ಲೋ ಹೇಳ್ಬಿಟ್ಟಿದ್ದೀನಿ, ನನಗೆ ಗೊತ್ತಿಲ್ಲ, ಎಡಿಟ್ ಮಾಡ್ತಾ ನಾನು ನೋಡಬೇಕು. ಸೊ ಇವತ್ತು ನಾನು ವ್ಲಾಗು ಅಂತ ಹೇಳೋಕ್ಕೇನೆ ಆಗ್ತಾಯಿಲ್ಲ, ಯಾಕೋ ಇದು ಏನೋ ಎಕ್ಸ್ಪ್ಲನೇಷನ್ ವಿಡಿಯೋ ಥರ ಇದೆ. ಬಟ್ ಸ್ಟಿಲ್ ನನಗೆ ವ್ಲಾಗೇ ಬಿಡಿ ಇದು. ಸೊ ಸುಮ್ಮನೆ ಮಾತಾಡಬೇಕಷ್ಟೇ ಕ್ಯಾಮ್ರಾದ ಮುಂದೆ, ಅದೇ ನನಗೆ ಖುಷಿ. ಅಂದರೆ ಅಷ್ಟೇ ಗುರು, ಅಂದರೆ ಅಂತ ಏನೋ ಹೇಳ್ಬಿಟ್ಟಿದ್ದೀನಿ. ಸೊ ನಾನು ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.